ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ನಾನ್ ನಿಮ್ ರಮೇಶ್ ಸರ್. ನಿಮ್ಗೋಸ್ಕರವಾಗಿ ಇವತ್ತು ಬಹಳ ಅದ್ಭುತವಾದಂತ ಒಂದು ವಿಡಿಯೋ ನಿಮ್ಗೋಸ್ಕರ ತರ್ತಾ ಇದ್ದೇನೆ. ಅದೇನೆ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನ ಆಚರಣೆ ಮಾಡ್ತಾರೆ. ಕುವೆಂಪು ವಿಚಾರಧಾರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಕರ್ನಾಟಕದಲ್ಲಿದ್ದಂತ ಪ್ರತಿಯೊಬ್ಬ ಸಾಹಿತ್ಯ ಅಭಿಮಾನಿ ಕನ್ನಡಿಗ ಕುವೆಂಪುವನ್ನ ಓದದೇ ಇದ್ರೆ ಅವನ ಜೀವನ ಇಲ್ಲಿದ್ದೂ ಕೂಡ ಪಾವನವಾಗುವುದಿಲ್ಲ. ಹಾಗಾಗಿ ಕುವೆಂಪು ಅವರ ವಿಚಾರಧಾರೆಯನ್ನ ಚೆನ್ನಾಗೇ ತಿಳ್ಕೋಬೇಕು. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಕುವೆಂಪು ವಿಷಯದಲ್ಲಿ ಕೆಲವೊಂದು ಹೀಗಾಗಿದ್ದು ನಿಮ್ಗೆ ಗೊತ್ತಾ ಅಂತ ಕಾನ್ಸೆಪ್ಟ್ಸ್. ಹೌದು, ಕುವೆಂಪು ಅವ್ರ ವಿಚಾರದಲ್ಲಿ ಬಹಳಷ್ಟು ಕೆಲವೊಂದು ಖುಷಿ ಕೊಡೋ ವಿಚಾರ ಇದೆ, ಕೆಲವೊಂದು ಬೇಜಾರು ಸಂಗತಿಗಳೆಲ್ಲ ಇದೆ. ಅದನ್ನ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ, ಮತ್ತೆ ದಾರಾ ಬೇಂದ್ರೆ, ನರಸಿಂಹಾಚಾರ್ ಅಂತವ್ರು, ಆಮೇಲೆ ಹಮನಾಯಕ್ ಅಂತವ್ರು, ಮತ್ತೆ ಪುಟ್ಟಣ್ಣಯ್ಯನ್ ಅಂತವ್ರು ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಹೇಗೆ ಕುವೆಂಪು ಬಗ್ಗೆ ವ್ಯಕ್ತಪಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಮರಿಬೇಡಿ, ಇದು ಡಿಸೆಂಬರ್ 29 ವಿಶ್ವ ಮಾನವ ದಿನ. ಕುವೆಂಪು ವಿಷಯದಲ್ಲಿ ಹೀಗಾಗಿದ್ದು ಗೊತ್ತಾ ಅನ್ನೋಂತ ವಿಚಾರದಲ್ಲಿ ನಿಮ್ ಮುಂದೆ ತರ್ತಾ ಇದ್ದೀರಿ. ಇದುವರೆಗೂ ಕೂಡ ಸ್ಫೂರ್ತಿ ಅಕಾಡೆಮಿ ಈ ತರದ ಬಹಳ ಮುಖ್ಯವಾದಂತ ವಿಡಿಯೋಗಳನ್ನ ನಿಮ್ಗೋಸ್ಕರ ತರ್ತಾ ಇರುತ್ತೆ. ಮರಿಬೇಡಿ, ನನ್ನ ಗೂಗಲ್ ಪೇ ನಂಬರ್ 9900599186 ಕೆಳಗಡೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಆ ನಂಬರ್ಗೆ ನೀವು ಗೂಗಲ್ ಪೇ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ಡಿಸೆಂಬರ್ 29 ವಿಶ್ವ ಮಾನವ ದಿನದ ವಿಶೇಷ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ನಿಮ್ಗೆಲ್ಲ ಗೊತ್ತಿದೆ, ಕುವೆಂಪು ಅಂತಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿ ಬಹಳ ಚಿಕ್ಕವರಿಂದ ಇಲ್ಲಿವರೆಗೂ ತಿಳ್ಕೊಂಡು ಬಂದಿದೀವಿ. ಕನ್ನಡದ ಅಗ್ರಗಣ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ, ಚಿಂತಕ. ಯಾವ ಒಂದು ಸಾಹಿತ್ಯದ ಪ್ರಕಾರದಲ್ಲಿ ಇವರು ತಮ್ಮನ್ನ ತಾವು ಕೃಷಿ ಮಾಡ್ಕೊಂಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ವಿಷಯಗಳಲ್ಲಿ ಇವರ ಚಿಂತನೆ ಬರ್ತದೆ. ಹಾಗಾಗಿ 1904 ಡಿಸೆಂಬರ್ 29 ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಆದ್ರೆ ಅವರ ಬಾಲ್ಯ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೀತು. ಮೂಲ ಶಿಕ್ಷಣ ಕೂಲಿ ಮಠದಲ್ಲಿ, ನಂತರ ತೀರ್ಥಹಳ್ಳಿ ಹಾಗೂ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ ಅಲ್ಲಿ ನಡೆದಿತ್ತು. ಇದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ, ಅದಕ್ಕೋಸ್ಕರ ಹೇಳ್ತಾರೆ ನಿಮ್ಗೆ. ಇವರು ಮೂಲ ಶಿಕ್ಷಣ ನಡೆದದ್ದು ಕೂಲಿ ಮಠದಲ್ಲಿ, ನಂತರ ತೀರ್ಥಹಳ್ಳಿಯ ಮೈಸೂರಿನ ವೆಸ್ಲಿಯನ್ ಮಿಷನ್ಸ್ ಹೈಸ್ಕೂಲ್ ಅಲ್ಲಿ. ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಪದವಿ ಪಡ್ಕೊಳ್ತಾರೆ. ಕನ್ನಡದಲ್ಲಿ MA ಪದವಿಗಳನ್ನು ಪಡಿತಾರೆ. ಆದ್ರೆ ಈ MA ಪದವಿ ಪಡೆಯುವಾಗಲೇ ಇವರ ಕನ್ನಡದ ಶ್ರೇಷ್ಠ ಲೇಖಕ, ಚಿಂತಕ, ಮೈಸೂರಿನ ತಾತಯ್ಯ ಅಂತಾನೆ ಪ್ರಸಿದ್ಧಿಯಾಗಿದ್ದ TS ವೆಂಕಣ್ಣಯ್ಯ ಅವರು ಕೂಡ ಇವರ ಗುರುಗಳಾಗಿದ್ರು. ನನ್ಗೆ ಬಹಳ ಸರಿ ಈ ಪದ್ಯ ಬಾಲ್ಯದಲ್ಲಿ ಓದಿದಾಗ ನಿಮ್ಗೂ ಅನ್ಸಿರ್ಬೋದು, ನನ್ಗೂ ಅನ್ಸಿದೆ. ನೋಡಿ, 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದೆಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಬಹಳ ಅದ್ಭುತವಾದ ಈ ಪದ್ಯ. ಆ ಕಾಲಕ್ಕೆ ನನಗೆ ಅರ್ಥ ಆಗಿರ್ಲಿಲ್ಲ, ಈಗ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ನೋಡಿ, ಕುವೆಂಪು ಅವ್ರ ವಿಶೇಷವಾದ ಈ ಲೈನ್ಗಳಂತೂ ನನ್ಗೆ ಇನ್ನೂ ಕೂಡ ಅರ್ಥವಾಗದೇ ಇರುವಂತ ಒಂದು ಕಗ್ಗಟ್ಟು. ನಿಮ್ಗೂ ಈಗ ಆಗಿರ್ಬೋದು. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ಈ ಪದ್ಯ ಓದ್ದಾಗೆಲ್ಲ ಮನಸ್ಸಿನಲ್ಲಿ ಒಂದು ದೊಡ್ಡ ರೀತಿಯ ಚಿಂತನೆ ಉಟ್ಕೊಳ್ಳುತ್ತೆ. ಜೀವನ ಅಂದ್ರೆ ಹೇಗೆ ಅನ್ನೋ ಪರಿಕಲ್ಪನೆಗಳು, ವಿಚಾರಧಾರೆಗಳು ಕುವೆಂಪು ಅವರ ವಿಷಯದಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಇದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಹಾಗಾಗಿ ಕುವೆಂಪು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಅಲ್ಲಿ ಪ್ರಾಂಶುಪಾಲರಾಗಿ, ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯ ಮೈಸೂರಿನ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದಂಥವ್ರು. ಇವರ ಪತ್ನಿ ಹೇಮಾವತಿ. ಮಕ್ಕಳಲ್ಲಿ ಶ್ರೇಷ್ಠವಾದ ಮಗ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ, ಬಹಳ ದೊಡ್ಡ ಲೇಖಕರು. ಹಾಗೆ ಕೋಕಿಲೋದಯ ಚೈತ್ರ, ಇಂದುಕಲಾ, ತಾರಿಣಿ, ಈ 4 ಜನ ಮಕ್ಕಳು ಕುವೆಂಪು ಅವರ ಒಂದು ಹೇಮಾವತಿ ಮತ್ತೆ ಕುವೆಂಪು ಅವರಿಗೆ ಜನಿಸಿದಂತ ಮಕ್ಕಳು. ಪೂರ್ಣಚಂದ್ರ ತೇಜಸ್ವಿ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದ ಅತ್ಯಂತ ಪ್ರಮುಖ ಸಾಹಿತಿ ಕೂಡ ಹೌದವರು. ಇನ್ನು ಕುವೆಂಪು ಅವರು 1994 ನವೆಂಬರ್ 11 ಮೈಸೂರಿನಲ್ಲಿ ನಿಧನರಾಗ್ತಾರೆ. ಇವರ ಅಂತ್ಯ ಸಂಸ್ಕಾರ ಕುಪ್ಪಳ್ಳಿಯಲ್ಲಿ ಕೂಡ ನಡೆದಿತ್ತು.
ಕುವೆಂಪು ಅವ್ರ ಕಾವ್ಯನಾಮ ನಾವು ಕುವೆಂಪು ಮೊದಲಿಂದ ನೋಡ್ತೀವಿ. ಕನ್ನಡ ಸಾಹಿತ್ಯದ ಪ್ರಕಾರ ಯಾವುದು ಅಂತಂದ್ರೆ ನವೋದಯ ಚಳುವಳಿಯ ಹರಿಕಾರ ಅಂತ ಕರಿತೀವಿ. ಇವ್ರ ಮೇಲೆ ತುಂಬಾ ವ್ಯಕ್ತಿಗಳ ಪ್ರಭಾವ ಬೀರ್ತಾರೆ. ಅದಕ್ಕೋಸ್ಕರ ಹೇಳಿದ್ ನಿಮ್ಗೆ ಈ ವಿಚಾರ ನಿಮ್ಗೆ ಗೊತ್ತಿರಲಿ ಅಂತ. ರಾಮಕೃಷ್ಣ ಪರಮಹಂಸರು ಮತ್ತೆ ಸ್ವಾಮಿ ವಿವೇಕಾನಂದ ಇವರ ಬಹುದೊಡ್ಡ ಆದರ್ಶ ಬೀರಿದಂತ ವ್ಯಕ್ತಿಗಳು. ಇನ್ನು ಇವರ MA ತರಗತಿಯಲ್ಲಿ ಪಾಠ ಹೇಳ್ತಿದ್ದಂತ ಮುಖ್ಯ ಗುರುಗಳು ಯಾರು ಗೊತ್ತಾ? ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಈ ವಿಚಾರಗಳು ನಿಮಗೆ ಗೊತ್ತಿತ್ತಾ ಅಂತ ನಾನು ಅದಕ್ಕೆ ಹೇಳಿದ್ದು. AR ಕೃಷ್ಣಶಾಸ್ತ್ರಿ, TS ವೆಂಕಣ್ಣಯ್ಯ, BM ಶ್ರೀಕಂಠಯ್ಯ, ಸುಬ್ರಾಯ ಶಾಸ್ತ್ರಿ, CR ನರಸಿಂಹ ಶಾಸ್ತ್ರಿ, R ಅನಂತ ಶರ್ಮಾ ಅಂತ ಶ್ರೇಷ್ಠ ಕವಿಗಳು, ಸಾಹಿತಿಗಳು, ವಿಮರ್ಶಕರು, ಲೇಖಕರು, ಚಿಂತಕರು ಇವರ ಅಡಿಯಲ್ಲಿ ಕಲ್ತಂತ ಕುವೆಂಪು ತುಂಬಾನೇ ಗ್ರೇಟ್ಫುಲ್ ಆಗ್ತಾರೆ. ಅದಕ್ಕೋಸ್ಕರ ಇವ್ರನ್ನೆಲ್ಲ ಕಲ್ತ ಮೇಲೆ ಇವ್ರಿಗೆ ಅನ್ಸಿದ್ದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹೀಗೆ ಕನ್ನಡದ ಬಗ್ಗೆ ಆರಾಧನೆ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದೆ, ಅದನ್ನ ನಿಮ್ಗೆ ಹೇಳ್ತೀನಿ. ಕುವೆಂಪು ಅವರು ಮೊಟ್ಟ ಮೊದಲು ಬರೆದದ್ದು ಕನ್ನಡ ಕವನ ಸಂಕಲನ ಅಲ್ಲ. ಅವರು ಇಂಗ್ಲಿಷ್ನ ಪ್ರಭಾವ ಅವ್ರಿಗೆ ತುಂಬಾನೇ ಇತ್ತು. ಹೇಗೆ ಅಂತೀರಾ? ಕುವೆಂಪು ಅವರು ತಮ್ಮ ಶಾಲಾ ಜೀವನದಲ್ಲಿ ಇಂಗ್ಲಿಷ್ ಪಠ್ಯ ಪುಸ್ತಕಗಳಿನ ಸಾಹಿತ್ಯ ಬಹಳವಾಗಿ ಈ ಕುವೆಂಪು ಅವ್ರನ್ನ ಆಕರ್ಷಣೆ ಮಾಡಿತ್ತು. ಪ್ರಿಚರ್ಡ್ ಎಂಬಾತ ಸಂಗ್ರಹಿಸಿದ್ದ ಸ್ಟಡೀಸ್ ಇನ್ ಲಿಟರೇಚರ್ ಅನ್ನುವಂತಹ ಒಂದು ಕೃತಿ ಇವ್ರ ಮೇಲೆ ತುಂಬಾನೇ ಪ್ರಭಾವ ಬೀರಿತ್ತು. ನೋಡಿ, ಪ್ರಿಚರ್ಡ್ ಅಂತಹ ಶ್ರೇಷ್ಠ ವ್ಯಕ್ತಿಯ ಸಾಹಿತ್ಯಗಳು ಇವ್ರ ಮೇಲೆ ಪ್ರಚಾರ ಬೀರಿದ್ರಿಂದಾಗಿ ಇಂಗ್ಲಿಷ್ನಲ್ಲಿ ನಾನು ಏನಾದ್ರೂ ಬರಿಬೇಕು ಅನ್ನೋ ಹಠ ಇತ್ತು. ಹಂಗಾಗಿ ಇವರು ಆ ಪ್ರೌಢಶಾಲೆಯ ದಿನಗಳಲ್ಲೇ ಒಳ್ಳೆಯ ಸ್ನೇಹಿತರನ್ನ, ಸಾಹಿತ್ಯ ಚಟುವಟಿಕೆ ವಾತಾವರಣವನ್ನ ರೂಢಿಸ್ಕೊಂಡು ಬಂದ್ರು. ಹಾಗಾಗಿ ಭೂಪಾಲಂ ಚಂದ್ರಶೇಖರಯ್ಯ ಮುಂತಾದ ಗೆಳೆಯರೊಡಗೂಡಿ ಸ್ಥಾಪಿಸಿದ್ದ ಪದ್ಮಪತ್ರ ಸಂಘ. ನೆನ್ಪಿಟ್ಕೊಳ್ಳಿ, ಇದು ನಿಮ್ಗೆ ಬಹಳಷ್ಟು ಜನ ಹೇಳಿರೋದಿಲ್ಲ. ಬಹಳ ದೊಡ್ಡ ಸಾಹಿತಿಗಳು ಬರೆದಿರೋ ಪುಸ್ತಕದಿಂದ ಈ ಮಾಹಿತಿಯನ್ನು ನಿಮ್ಗೆ ಎತ್ಕೊಡ್ತಾ ಇದ್ದೀನಿ. ಸೊ ಪದ್ಮಪತ್ರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಭೂಪಾಲಂ ಚಂದ್ರಶೇಖರಯ್ಯ ಅವರ ಜೊತೆಗೂಡಿ. ಅದನ್ನ ಲೋಟಸ್ ಲೀಫ್ ಯೂನಿಯನ್ ಅಂತನೂ ಕೂಡ ಹೆಸರಿತ್ತು. ಇವರ ವಾಚನ ಸಂವಾದಗಳಿಗೆ ಬುನಾದಿ ಹಾಕಿದ್ದೆ ಅಲ್ಲಿ. ನೋಡಿ, ಎಷ್ಟು ಒಳ್ಳೆ ಸ್ನೇಹಿತರಿದ್ರೆ ಹೇಗ್ ಬೆಳೀತಾರೆ ಮನುಷ್ಯ ಅನ್ನೋದಕ್ಕೆ ಇದು ಸಾಕ್ಷಿ. ಅಕಾಡೆಮಿಕ್ ಅಸೋಸಿಯೇಷನ್ ಅಂತಿರುವಂತ ಈ ಸಂಘಕ್ಕೆ ಪುಟ್ಟಪ್ಪನವರು ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಾರೆ. ಅವ್ರು ಈ ರೀತಿ ಕೆಲಸ ನಿರ್ವಹಿಸಿದ ಸಂದರ್ಭದಲ್ಲೇ ಇವರಿಗೆ ಆಶ್ರಯ ನೀಡಿದ ತಾಣ ಯಾವುದು ಗೊತ್ತಾ? ರಾಮಕೃಷ್ಣಾಶ್ರಮ. ನೋಡಿ, ಈ ರಾಮಕೃಷ್ಣಾಶ್ರಮ ಕುವೆಂಪು ಅವರ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದೆ. 12 ವರ್ಷಗಳ ಕಾಲ ಇವರಿಗೊಂದು ಆಶ್ರಯ ತಾಣ ಆಗಿತ್ತದು. ಪ್ರೌಢಶಾಲೆಯಿಂದ ಮೊದಲುಗೊಂಡು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಅಧ್ಯಾಪಕರಾಗಿ ಸ್ವಂತ ಮನೆ ಕಟ್ಟುವವರೆಗೂ ಕೂಡ ಸ್ವಾಮಿ ಸಿದ್ಧಾರಾನಂದರ ಪ್ರೀತಿ ಪಾತ್ರದ ಶಿಷ್ಯರಾಗಿ ಅವರ ಆಶ್ರಮದಲ್ಲೇ ಇದ್ರು. ಅಂದ್ರೆ ನೋಡಿ, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಅವರ ಜೀವನದಲ್ಲಿ ಈ ವಿಚಾರಗಳೇ ಬಹಳ ಬದಲಾವಣೆ ಆಗಿದ್ದು. ಕುವೆಂಪು ಅನ್ನೋ ದೊಡ್ಡ ಸಾಹಿತಿ ಹೇಗೆ ಇದು ಬರ್ತಾರೆ ಅಂದ್ರೆ ಸುಮ್ಮನೆ ಬಂದದಲ್ಲ. ರಾಮಕೃಷ್ಣಾಶ್ರಮದ ಒಂದು 12 ವರ್ಷಗಳ ಅವರ ಆಶ್ರಯ, ಜೊತೆಗೆ ಸ್ವಾಮಿ ಸಿದ್ದೇಶ್ವರಾನಂದರ ಪ್ರೀತಿ ಪಾತ್ರದ ಒಂದು ಆಶ್ರಮದಲ್ಲಿ ಇದ್ದಾಗ ಇವರು ಕಳೆದಂತ ದಿನಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇವರ ಸಾಹಿತ್ಯಿಕ ಚಟುವಟಿಕೆಗೆ ತುಂಬಾನೇ ಪ್ರೇರಣೆ ಬೀರಿತ್ತು ಅಂತ ಹೇಳ್ಬೋದು. ಹಂಗಾಗಿನೇ ಅವರು ಬರೆದಾಗ ಮೊಟ್ಟ ಮೊದಲ ಇಂಗ್ಲಿಷ್ ಕವನ ಸಂಕಲನ ಬಿಗಿನರ್ಸ್ ಮ್ಯೂಸ್ ಅಂತ ಕರಿತೀವಿ, ಅವ್ರು ಅದನ್ನು ಬರೀತಾರೆ. ಬರೆದಾಗ ಆವಾಗಲೇ ಅವ್ರಿಗೆ ಆ ಸಾಹಿತಿ ಕೂಡ ಹೇಳ್ತಾರೆ, ನೀವು ಇಂಗ್ಲಿಷಲ್ಲಿ ಬರೆಯೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತೃಭಾಷೆಯಲ್ಲಿ ಬರೆಯೋದ್ರಿಂದ ತುಂಬಾನೇ ನಿಮ್ಮ ಜ್ಞಾನ ಸಂಪತ್ತಿನ ಪದಗಳು ಹೊರಗೆ ಬರ್ತವೆ, ನೀವು ಒಳ್ಳೆ ಸಾಹಿತ್ಯ ಆಗ್ತೀರಿ ಎಂದಾಗ ಅವ್ರು ಅಲ್ಲಿಗೆ ಅದನ್ನು ಬಿಡ್ತಾರೆ. ಇಂಗ್ಲಿಷಲ್ಲಿ ಕವನ ಸಂಕಲನ ಬರಿಬೇಕು ಅನ್ನುವಂತಹ ಇದನ್ನ ಬಿಟ್ಟು ಬಿಗಿನರ್ಸ್ ಮ್ಯೂಸ್ ನ ನಂತರ ಬಹಳಷ್ಟು ಕಥೆಗಳನ್ನು ಬರೀತಾರೆ. ಕಿಂದರಜೋಗಿ, ಅಮಲನ ಕತೆ, ಹಾಳೂರು, ಈ ಎಲ್ಲ ಕೃತಿಗಳು ಕೂಡ ಪ್ರಕಟಗೊಂಡಿತ್ತು. 1920ರಿಂದ 22ರವರೆಗೆ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ ಮತ್ತು ಮಹಾರಾಜ ಕಾಲೇಜ್ ಪ್ರೌಢಶಾಲಾ ಮತ್ತು ಕಾಲೇಜು ಶಿಕ್ಷಣ ಮುಗಿಸೋ ಸಂದರ್ಭದಲ್ಲೇ ಅದ್ಭುತವಾದಂತ ಸಾಹಿತ್ಯ ಕೃತಿ ಇವರಿಗೆ ಬಂತು. ಆದ್ರೆ ಇದು ಗೊತ್ತಾ ನಿಮಗೆ ಅಂತ ಹೇಳ್ತಿದ್ದಲ್ಲ, ಕನ್ನಡದ ಮೊಟ್ಟ ಮೊದಲ ಇವರ ಪ್ರಕಟಿತ ಕವನ ಸಂಕಲನ ಅಮಲನ ಕತೆ 1923ರಲ್ಲಿ, ಅಂದ್ರೆ ಕಸಿನ್ಸ್ ಅವ್ರನ್ನ ಭೇಟಿಯಾಗೋದಕ್ಕಿಂತ ಮುಂಚೆನೆ ಮೊದಲು ಬರೆದಿದ್ದಾರೆಂಬಂತ ಸೂಚನೆ ಇದೆ. ನೆನಪಿನ ದೋಣಿಯಲ್ಲಿ ಅದರ ಒಂದು ಉಲ್ಲೇಖ ಕೂಡ ಇದೆ. ಆದ್ರೂ ಕಸಿನ್ಸ್ ಅವ್ರನ್ನ ಕಂಡ ಮೇಲೆ ಪುಟ್ಟಪ್ಪನವರು ಆಂಗ್ಲ ಸಾಹಿತ್ಯದಿಂದ ಪ್ರೇರಣೆಗೊಂಡು ಕನ್ನಡದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದೆ ಕುವೆಂಪು ಅವರು. ಹಾಗಾಗಿ ಕುವೆಂಪು 20ನೇ ಶತಮಾನ ಕಂಡ ಅದ್ಭುತ ಕವಿಗಳಲ್ಲಿ ಒಬ್ರು ಅಂತ ಹೇಳ್ತಾರೆ. ಇದಕ್ಕೆ ಅಲ್ವಾ ವರಕವಿ ಬೇಂದ್ರೆ ಅವರು ಹೇಳೋದು, ಯುಗದ ಕವಿ ಜಗದ ಕವಿ ಅಂತ ಅನ್ನಿಸ್ಕೊಂಡವರು, ವಿಶ್ವ ಮಾನವ ಸಂದೇಶವನ್ನು ನೀಡಿದವರು ಯಾರು ಅಂತಂದ್ರೆ ಅದು ಕುವೆಂಪು ಅವರು.
ಹಂಗಾಗಿ ವಿಶ್ವ ಮಾನವ ಸಂದೇಶ, ಯುಗದ ಕವಿ, ಜಗದ ಕವಿ ಎಂದು ಹಾಡಿ ಹೊಗಳಿದವರು ವರಕವಿ ದಾರಾ ಬೇಂದ್ರೆ ಅವರು. ಹಂಗಾಗಿ ಕನ್ನಡದ ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಇವರೇ ಆಗ್ತಾರೆ. ಎರಡನೇ ರಾಷ್ಟ್ರಕವಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದವರು ಇವರೇ ಆಗ್ತಾರೆ. ಮೊದಲ ಬಾರಿಗೆ ಕನ್ನಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟವರು ಇವರೇನೆ. ನಿಮ್ಗೆ ಎರಡನೇ ರಾಷ್ಟ್ರಕವಿ ಅಂತ ಹೇಳಿದೆ, ಮೊದಲನೇವರಾಗಿ ಗೋವಿಂದಪ್ಪಯ್ಯವರಾಗಿದ್ರು, ಹಾಗಾಗಿ ಎರಡನೇವರಾಗಿ ರಾಷ್ಟ್ರಕವಿ ಕುವೆಂಪು ಅವರಾಗಿ ಇವರು ಹೇಳ್ತಾರೆ. ಹಾಗೂ ಕರ್ನಾಟಕ ಸರ್ಕಾರ ಇವರಿಗೆ ಕೊಡುವಂತಹ ಬಹಳ ದೊಡ್ಡ ಪ್ರಶಸ್ತಿ ಕರ್ನಾಟಕ ರತ್ನ ಮತ್ತು ಪಂಪ ಪ್ರಶಸ್ತಿಗಳನ್ನು ಕೂಡ ಮೊದಲ ಬಾರಿಗೆ ಪಡೆದವರು ಇವರು. ಹಂಗಾಗಿ ಕನ್ನಡ ಸಾಹಿತ್ಯದ ಮೊದಲು ಅನ್ನುವ ಅನೇಕ ವಿಚಾರಗಳಿಗೆ ಕುವೆಂಪು ಅವರು ದೊಡ್ಡ ಪ್ರೇರಣೆಯಾಗಿದ್ದಾರೆ. ಆದ್ರೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ ನಿಮ್ಗೆ, ಕಲಬುರಗಿನಲ್ಲಿ 1928ರಲ್ಲಿ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ ಪುಟ್ಟಪ್ಪನವರ ಯಮನ ಸೋಲು ನಾಟಕವನ್ನ ಅಭಿನಯಿಸ್ತಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ, ಅಲ್ಲಿನ ರಾಯಚೂರಿನ ಒಂದು ಕಲಬುರಗಿಯ ಸುತ್ತಮುತ್ತಲಿನ ಆ ಭಾಷಾ ವೈವಿಧ್ಯತೆಯನ್ನ ಅದರಲ್ಲಿ ಬೆರೆಸೋದ್ರ ಮುಖಾಂತರ ದೊಡ್ಡ ಪ್ರಯೋಗ ಯಮನ ಸೋಲು ನಾಟಕ ಅಲ್ಲಿ ಅಭಿನಯಿಸಲಾಗುತ್ತೆ. ಹಂಗಾಗಿ ಸತ್ಯವಾನನ ಪಾತ್ರಧಾರಿಯಾಗಿ ಗೈರಾಜರಾಗ್ಬಿಟ್ಟಿದ್ದ ಒಬ್ಬ. ಹಾಗೆ ಗೈರಾಜರಾಗಿದ್ರಿಂದ ಸತ್ಯವಾನ್ ಪಾತ್ರವನ್ನ ಸ್ವತಃ ಕುವೆಂಪು ಅವರೇ ಅವತ್ತು ಅಭಿನಯ ಮಾಡಿದ್ರು. ಹಂಗಾಗಿ ಕುವೆಂಪು ಅವರು ಈ ಸತ್ಯವಾನ್ ಪಾತ್ರವನ್ನ ನಿರ್ವಹಿಸೋ ಜವಾಬ್ದಾರಿ ಇದೇ ಕುವೆಂಪು ಅವ್ರಿಗಾಯ್ತು. ಹಾಗಾಗಿ ಅವತ್ತ ಸತ್ಯವಾನ್ ಪಾತ್ರದ ಅದ್ಭುತ ಮಾತುಗಳನ್ನ ಕೇಳಿದಾಗ ಯಾರಿದು, ಹೇಗೆ ಇಷ್ಟೊಂದು ಅದ್ಭುತವಾದ ಮಾತುಗಳನ್ನ ಆಡ್ತಾರೆ ಅಂತೇಳಿ ಬಹಳ ದೊಡ್ಡ ಮೆಚ್ಚುಗೆಯನ್ನ ಪಡ್ಕೊಂಡಿದ್ರು. ಹಂಗಾಗಿ ಇದು ಯಮನ ಸೋಲು ಅನ್ನುವ ನಾಟಕ ಕಲಬುರಗಿ ಸಾಹಿತ್ಯ ಸಮ್ಮೇಳನದ ಬಹುದೊಡ್ಡ ಕತೆ. ಇದು ನಿಮ್ಗೆ ನೆನಪಿರ್ಲಿ. ಹಾಗಾಗಿನೇ ಹೇಳೋದು ನಾವು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೀವಲ್ಲ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವಂದಿದ್ದರೆ ನೀ ನೆಮಗೆ ಕಲ್ಪತರು ಅಂತ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ ಅಂತ. ಪಂಪನ ಓದುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ, ಕುಮಾರವ್ಯಾಸ ನಾಲಿಪ ಕಿವಿ ಇದು ಕನ್ನಡವೇ ನಿತ್ಯ. ಎಷ್ಟು ಅದ್ಭುತವಾಗಿ ಅವರ ಕಾವ್ಯ ಪ್ರಪಂಚ ಇತ್ತು ಅಂತಂದ್ರೆ, ಅವರು ಬರೆದಂತ ಕೃತಿಗಳನ್ನ ನೀವು ಕ್ರಮಾನುಗತವಾಗಿ ನೆನ್ಪಿಟ್ಕೊಳ್ಳಿ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಕಾವೇರಿ, ನವಿಲು, ಆಮೇಲೆ ಕುಗ್ಗುರುಳಿಯ ಮಲೆಗಳಲ್ಲಿ ಮದುಮಗಳು, ಶ್ರೀರಾಮಾಯಣ ದರ್ಶನಂ. ಹಾಗೇನೆ ಅವ್ರಿಗೆ ತಂದಂತ ಅದ್ಭುತವಾದಂತ ಗೌರವಗಳನ್ನು ಹೇಳೋದಾದ್ರೆ, 1955ರಲ್ಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅದಾದ ನಂತರ ಮೈಸೂರು ವಿಶ್ವವಿದ್ಯಾಲಯ ಕೊಡುವ ಗೌರವ ಡಿಲೈಟ್ ಪದವಿ, ಡಾಕ್ಟರೇಟ್ ಪದವಿ ಕೂಡ, ಇನ್ನು ಪದ್ಮ ಭೂಷಣ, ರಾಷ್ಟ್ರಕವಿ ಪುರಸ್ಕಾರ, ಕರ್ನಾಟಕ ವಿಶ್ವವಿದ್ಯಾಲಯ ನೀಡತಕ್ಕಂತ ಗೌರವ ಡಾಕ್ಟರೇಟ್ ಪದವಿ, ಹಾಗೇನೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ದೊರೆಯುತ್ತೆ. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮ ವಿಭೂಷಣ, ಕರ್ನಾಟಕ ರತ್ನ, ಇಷ್ಟೂ ಕೊಡೋದ್ರ ಜೊತೆಗೆ ಕನ್ನಡ ಸಾಹಿತ್ಯದ ಗೌರವ ಸದಸ್ಯತ್ವ ಕೂಡ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಪ್ರಶಸ್ತಿಯನ್ನ ಇವರು ಮರಣೋತ್ತರ ಕೊಡ್ತಾರೆ. ಹಂಗಾಗಿ ಕುವೆಂಪು ಅವರ ಜನ್ಮದಿನವನ್ನ 2005ರಲ್ಲಿ ಕರ್ನಾಟಕ ಸರ್ಕಾರ ಡಿಸೆಂಬರ್ 29ನ್ನ ವಿಶ್ವ ಮಾನವ ದಿನ ಅಂತೇಳಿ ಆಚರಣೆ ಮಾಡ್ತು. ಹಾಗಾಗಿನೇ ಅಂತ ಮಾಡುವಂತ ಸಂದರ್ಭದಲ್ಲಿ ವಿಶ್ವ ಮಾನವ ಅನ್ನುವಂತ ಕಾನ್ಸೆಪ್ಟ್ ನ ಎಲ್ಲಿಂದ ತಂದ್ರು ಅಂದ್ರೆ, ದಾರಾ ಬೇಂದ್ರೆ ಅವರ ವಿಚಾರಧಾರೆಯಲ್ಲಿ ಯುಗದ ಕವಿ, ಜಗದ ಕವಿ, ವಿಶ್ವ ಮಾನವ ಸಂದೇಶದ ಹರಿಕಾರ ಅಂತ ಕುವೆಂಪು ಅವ್ರನ್ನ ಹೊಗಳಿದ್ದೇ ದಾರಾ ಬೇಂದ್ರೆ. ಅವ್ರದೊಂದು ಪಠ್ಯ ನಿಮಗೆ ಹೇಳ್ತೀನಿ. ಯುಗದ ಕವಿಗೆ, ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರಾರು. ದಾರಾ ಬೇಂದ್ರೆ ಕೇಳ್ತಾರೆ ಈ ತರ, ಯುಗದ ಕವಿಗೆ, ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರಾರು ಅಂತ. ಹಾಗಾಗಿ ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನ ತತಿಗೆ ತಣಿಯದವರಾರು ಅಂತ. ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜತೆಗೆ ಕುಣಿದವರಾರು. ಕನ್ನಡದಲ್ಲಿ ಶಿವ ಜೀವನ ಮುನ್ನಡೆಸಲಿ ಯುವ ಜನಮನ ಇದೆ ಪ್ರಾರ್ಥನೆ ನಮಗೆ ತಮವೆಲ್ಲಿಗೆ ರವಿದಿರಿಗೆ ಅಂತ. ಉತ್ತಮ ಕವಿ ನುಡಿ ಚದುರಗೆ ಚಾರುತ್ವದ ಕುಂದಣದಲ್ಲಿ ಚಾರಿತ್ರ್ಯದ ರತ್ನ ಚಾತುರ್ಯದ ಮಂಥನದಲ್ಲಿ ಸತ್ಸಂಗದ ಯತ್ನ ಇದೆ ತೃಪ್ತಿಯು ನಿಮಗೆ ಅಂತ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ದಾರಾ ಬೇಂದ್ರೆ ಅವರು ಅಂದ್ರೆ ಕುವೆಂಪು ಅವ್ರ ಬಗ್ಗೆ. ಇದು ಬಹಳ ದೊಡ್ಡ ವಿಚಾರ. ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಕಾನ್ಸೆಪ್ಟ್ ಅನ್ನು ಹೇಳಿದಿರಿ. ಎಷ್ಟು ಕಷ್ಟ ಆಗುತ್ತೆ ಈ ಕನ್ನಡ ಓದೋದಕ್ಕೆ. ನಾನೇ ಅಲ್ಲಲ್ಲಿ ಒಂದಿಷ್ಟು ತೊದಲ್ಸ್ಬಿಟ್ಟಿದ್ದೀನಿ, ಆದ್ರೂ ಕ್ಷಮಿಸಿ. ಹಾಗಾಗಿ ದಾರಾ ಬೇಂದ್ರೆ ಅವರ ಸಾಹಿತ್ಯ ಓದೋದು ಅಷ್ಟು ಸುಲಭ ಅಲ್ಲ. ಹಾಗೆ ಕುವೆಂಪು ಅವ್ರ ಬಗ್ಗೆ ಹೇಳ್ತಾರೆ. ಡಿ ಎಲ್ ನರಸಿಂಹಾಚಾರ್ಯ ಅವ್ರು ಹೇಳ್ತಾರೆ,
ಪುಟ್ಟಪ್ಪನವರಂತೆ ಕಾವ್ಯವನ್ನ ಯಾರು ಬರೆಯಬಲ್ಲರು ಅಂತ. ಅವರ ಕಾವ್ಯದಲ್ಲಿ ಕಾಣುವ ಮೃದು ಮಧುರ ಪದಬಂಧ, ನೋಡಿ ಪದಗಳು ಹೆಂಗಿದೆ, ಮೃದು ಮಧುರ ಪದಬಂಧ, ಬಗೆಯ ಭಾವದ ಐಸಿರಿ, ಭಾವದ ರಸಪ್ರವಾಹ, ಕಾವ್ಯಾಲಂಕಾರ, ಉಕ್ತಿ ಚಮತ್ಕಾರಗಳ ವೈಭವ, ಸದೃದಯದವರನ್ನ ರೋಮಾಂಚನಗೊಳಿಸಿ ಸಂತೋಷದ ಕಣ್ಣೀರನ್ನ ಕೊಡಿವರಿಸುತ್ತದೆ. ಹಾಗಾಗಿ ಪಾಶ್ಚಿಮಾತ್ಯ ಕಾವ್ಯ ವಿಮರ್ಶಕ ಮಾನದಂಡದಿಂದ ಅಳೆದು ನೋಡಿದರೆ ಪುಟ್ಟಪ್ಪನವರು ಮಹಾಕವಿಗಳಾಗಿ ತೆರ್ಗಡೆ ಹೊಂತಾರೆ ಅಂತೇಳಿ DL ನರಸಿಂಹಾಚಾರ್ ಅವ್ರ ಬಗ್ಗೆ ಬರೀತಾರೆ. ಹಾಗಾಗಿ ಸ್ನೇಹಿತರೆ, ಇನ್ನೂ ಬಹಳಷ್ಟು ಜನರು ಇವ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಂಗಾಗಿ ಕುಪ್ಪಳ್ಳಿಯ ಕವಿಮನೆ, ಕವಿಶೈಲ ನೀವು ನೋಡ್ಬೋದು. ಕುಪ್ಪಳ್ಳಿಯವರ ಒಂದು ಇರ್ತಕ್ಕಂಥ ಕುವೆಂಪು ಅವರ ಹುಟ್ಟಿದ ಮನೆ, ವಸ್ತು ಸಂಗ್ರಹಾಲಯ ಆಗಿರೋದು, ಜೊತೆಗಲ್ಲಿ ಸಮಾಧಿಯ ಸ್ಥಳ, ಇದೊಂದು ವಿಶೇಷವಾದಂತ ಸ್ಮಾರಕ. KV ಪೂರ್ಣಚಂದ್ರ ತೇಜಸ್ವಿ ಅವರ ಫೋಟೋ ಗ್ಯಾಲರಿ ಕೂಡ ಇಲ್ಲೇ ಇದೆ. ಇಲ್ಲಿ ಮಂತ್ರಮಾಂಗಲ್ಯ ಮದುವೆ ಮಂಟಪವು ಕೂಡ ನಮ್ಗೆ ಕಾಣುತ್ತೆ. ಅದ್ಭುತವಾದ ಪ್ರಕೃತಿ ಸೌಂದರ್ಯದ ಮಧ್ಯೆ ಕುಪ್ಪಳ್ಳಿಯಲ್ಲಿ ಕವಿಮನೆ, ಕವಿಶೈಲ ನಿರ್ಮಾಣ ಆಗಿರೋದು ಕಾಣುತ್ತೆ. ನೀವು ನಿಜವಾಗಲೂ ಕನ್ನಡ ಸಾಹಿತ್ಯ ಪ್ರಿಯರಾದ್ರೆ ಈ ಕವಿಶೈಲಕ್ಕೊಮ್ಮೆ ಭೇಟಿ ಕೊಡಿ. ಅಲ್ಲಿರೋ ಅದ್ಭುತವಾದಂತ ರಸದೌತಣವನ್ನ ನೀವು ಆನಂದಿಸಬೇಕು ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್ ಕನ್ನಡ ಸಾಹಿತ್ಯದ ಎಲ್ಲ ವಿಡಿಯೋಗಳ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿದೆ. ಥ್ಯಾಂಕ್ ಯು, ಧನ್ಯವಾದಗಳು.